ಮಹಿಳೆ ಕೊಳೆತ ಸ್ಥಿತಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾಳೆ. ಬಾಗಲಕೋಟೆ ಬಾದಾಮಿಯ ಹನುಮಸಾಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಹನುಮಸಾಗರ ಗ್ರಾಮದ ಹೊಲವೊಂದರಲ್ಲಿ ಶವ ಪತ್ತೆಯಾಗಿದೆ. ಶೈಲಾ ಬಸವರಾಜ್ ಗಾಬರವಾಡ 31 ವರ್ಷ ಆಗಿತ್ತು. ಆಕೆಯ ಮೃತದೇಹ ಇದೀಗ ಪತ್ತೆಯಾಗಿದೆ. ಹೊಲಿಗೆ ಯಂತ್ರ ರಿಪೇರಿಗೆಂದು ಮೃತ ಮಹಿಳೆ ತೆರಳಿದ್ರು. ರಾಮದುರ್ಗಕ್ಕೆ ಹೋಗೋದಾಗಿ ಹೇಳಿ ಮನೆಯಿಂದ ಹೊರಟಿದ್ರು ಮಹಿಳೆ. ಸ್ಥಳಕ್ಕೆ ಕೆರೂರು ಠಾಣೆ ಪೊಲೀಸರು ಈಗಾಗಲೇ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಅಂದರೆ ಹೊಲಿಗೆ ಯಂತ್ರ ಅವರ ಹತ್ರ ಇತ್ತು. ಈ ಟೈಲರ್ ಮಿಷಿನ್ ಏನಿರುತ್ತೆ ಆ ಟೈಲರ್ ಮಿಷಿನ್ ರಿಪೇರಿ ಮಾಡಿಸ್ಬೇಕು ಅಂತ ಹೇಳಿ ರಾಮದುರ್ಗಕ್ಕೆ ಹೋಗ್ತೀನಿ ಅಂತ ಹೇಳಿ ಆ ಮಹಿಳೆ ತೆರಳಿದ್ರು. ಮನೆಯವ್ರಿಗೆ ಹೇಳಿದ್ರು. ಕಂಪ್ಲೇಂಟ್ ಕೂಡ ಈಗಾಗಲೇ ದಾಖಲಾಗಿತ್ತು, ಕಾಣೆಯಾಗಿದ್ದಾರೆ ಅಂತ ಹೇಳಿ. ಅದಾದ ಬಳಿಕ ಆಕೆ ಇದೀಗ ಶವವಾಗಿ ಪತ್ತೆಯಾಗಿದ್ದಾಳೆ. ಯಾರಾದರೂ ಕೊಲೆ ಮಾಡಿದ್ರಾ, ಏನಾದರೂ ಆಗಿತ್ತಾ ಅನ್ನೋ ಆಯಾಮಗಳಲ್ಲಿ ಪೊಲೀಸರು ಕೂಡ ಈಗಾಗಲೇ ತನಿಖೆಯನ್ನು ಕೈಗೊಳ್ಳುತ್ತಾ ಇದ್ದಾರೆ. ಸ್ಥಳಕ್ಕೆ ಈಗಾಗಲೇ ಕೆರೂರು ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಕುಟುಂಬಸ್ಥರಿಂದಲೂ ಕೂಡ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಯಾವಾಗ ಹೋಗಿದ್ರು, ಏನಂತ ಹೇಳಿ ಹೋಗಿದ್ರು, ಕೊನೆ ಕಾಲ್ ಏನಾದರೂ ಮಾಡಿದ್ರಾ, ಹೀಗೆ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಈಕೆಯೇ ಆ ಮಹಿಳೆ. ಟೈಲರಿಂಗ್ ಆಗಿದ್ರು ಅನಿಸುತ್ತೆ. ಟೈಲರಿಂಗ್ ಮಿಷಿನ್ ಇತ್ತು. ಸೊ ಹಾಗಾಗಿ ಅದನ್ನು ರಿಪೇರಿ ಮಾಡಿಸ್ಬೇಕು ಅಂತ ಹೇಳಿ ರಾಮದುರ್ಗಕ್ಕೆ ಹೋಗ್ತೀನಿ ಅಂತ ಹೇಳಿ ಮನೆಯವ್ರಿಗೆಲ್ಲ ಹೇಳಿ ಹೋಗಿದ್ರಂತೆ. ಅದಾದ ಮೇಲೆ ಅವರು ನಾಪತ್ತೆ ಆಗಿದ್ದಾರೆ, ವಾಪಸ್ ಬಂದಿಲ್ಲ. ಹಾಗಾಗಿ ಕಂಪ್ಲೇಂಟನ್ನು ಕೂಡ ಕೊಡಲಾಗಿತ್ತು, ನಾಪತ್ತೆಯಾಗಿದ್ದಾರೆ ಅಂತ ಹೇಳಿ. ಅದಾದ ಬಳಿಕ ಇದೀಗ ಶೈಲಾ ಬಸವರಾಜ್ ಎನ್ನುವ ಮಹಿಳೆ, ಈಕೆ ಏನಿದ್ರು ಟೈಲರಿಂಗ್ ಮಿಷಿನ್ ಸರಿ ಮಾಡಿಸ್ತೀನಿ ಅಂತ ಹೋಗಿದ್ದವರು ಶವವಾಗಿ ಪತ್ತೆಯಾಗಿದ್ದಾರೆ. 31 ವರ್ಷ ಆಗಿತ್ತು. ಹನುಮಸಾಗರ ಗ್ರಾಮದ ಹೊಲವೊಂದರಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ. ಅದು ಕೊಳೆತ ಸ್ಥಿತಿಯಲ್ಲಿ ಶವ ಆಗಿ ಪತ್ತೆಯಾಗಿರುವಂಥದ್ದು. ಏನಾಗಿತ್ತು, ಯಾರಾದರೂ ಕೊಲೆ ಮಾಡಿದ್ರಾ ಅಥವಾ ಬೇರೆ ಏನಾದರೂ ಆಗಿದೆಯಾ ಅಂತ ಹೇಳಿ ಪೊಲೀಸರು ಈಗಾಗಲೇ ಎಲ್ಲ ರೀತಿಯ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ಕೈಗೊಂಡಿದ್ದಾರೆ.